ದಾನಿಯೇಲ್ ತನ್ನ ಕಿಟಕಿಗಳನ್ನು ಜೆರುಸಲೇಮ್ ಕಡೆಗೆ ತೆರೆದಿಟ್ಟು ಏಕೆ ಪ್ರಾರ್ಥಿಸಿದನು? ಎಲ್ಲರಿಗೂ ನಮಸ್ಕಾರ. ಬೈಬಲ್ನಲ್ಲಿ ಅನೇಕ ಪ್ರಾರ್ಥನಾ ವೀರರಿದ್ದಾರೆ, ಆದರೆ ದಾನಿಯೇಲನ ಪ್ರಾರ್ಥನೆಯ ಶೈಲಿಯೇ ವಿಭಿನ್ನ. ರಾಜನ ಅಪ್ಪಣೆಯ ವಿರುದ್ಧವಾಗಿ ತನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ತಿಳಿದಿದ್ದರೂ ದಾನಿಯೇಲ್ ಕಿಟಕಿಗಳನ್ನು ತೆರೆದು ಜೆರುಸಲೇಮ್ ಕಡೆಗೆ ಮುಖ ಮಾಡಿ ದಿನಕ್ಕೆ 3 ಬಾರಿ ಪ್ರಾರ್ಥಿಸುತ್ತಿದ್ದನು. ಅವನು ಕಿಟಕಿಗಳನ್ನು ಮುಚ್ಚಿ ಗುಟ್ಟಾಗಿ ಪ್ರಾರ್ಥಿಸಬಹುದಿತ್ತಲ್ಲವೇ? ಜೆರುಸಲೇಮ್ ಕಡೆಗೆ ಮುಖ ಮಾಡಿಯೇ ಏಕೆ ಪ್ರಾರ್ಥಿಸಬೇಕಿತ್ತು? ಇದರ ಹಿಂದಿನ ಆಧ್ಯಾತ್ಮಿಕ ರಹಸ್ಯವೇನು? ಸತ್ಯವೇದವು ಈ ಬಗ್ಗೆ ಏನು ಹೇಳುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಕೊನೆಯವರೆಗೂ ತಪ್ಪದೆ ನೋಡಿ. ಭಾಗ 1, ಸನ್ನಿವೇಶ ಮತ್ತು ರಾಜಾಜ್ಞೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ಇದನ್ನು ಕಾಣುತ್ತೇವೆ. ಅಂದಿನ ರಾಜನಾದ ದಾರ್ಯಾವೆಷನು ಒಂದು ಶಾಸನವನ್ನು ಹೊರಡಿಸುತ್ತಾನೆ. ಮುಂದಿನ 30 ದಿನಗಳವರೆಗೆ ರಾಜನನ್ನಲ್ಲದೆ ಬೇರೆ ಯಾವ ದೇವರಿಗಾಗಲಿ ಅಥವಾ ಮನುಷ್ಯನಿಗಾಗಲಿ ಯಾರೂ ಪ್ರಾರ್ಥನೆ ಮಾಡಬಾರದು. ಮಾಡಿದರೆ ಅವರನ್ನು ಸಿಂಹಗಳ ಗವಿಗೆ ಹಾಕಲಾಗುವುದು. ಈ ಆಜ್ಞೆ ದಾನಿಯೇಲನ ವಿರುದ್ಧವಾಗಿ ಮಾಡಲ್ಪಟ್ಟ ಸಂಚು ಎಂದು ಅವನಿಗೆ ತಿಳಿದಿತ್ತು. ಆದರೂ ದಾನಿಯೇಲ್ ಏನು ಮಾಡಿದನು? ಭಾಗ 2, ಜೆರುಸಲೇಮ್ ಕಡೆಗೆ ಮುಖ ಮಾಡಲು ಕಾರಣವೇನು? ದಾನಿಯೇಲ್ ಕಿಟಕಿ ತೆರೆದು ಜೆರುಸಲೇಮ್ ಕಡೆಗೆ ಮುಖ ಮಾಡಲು ಮುಖ್ಯವಾಗಿ 2 ಕಾರಣಗಳಿವೆ. 1, ಸೊಲೊಮೋನನ ಪ್ರಾರ್ಥನೆ ಮತ್ತು ದೇವರ ವಾಗ್ದಾನ. ಹಳೆಯ ಒಡಂಬಡಿಕೆಯಲ್ಲಿ 1 ಅರಸುಗಳು 8:46-49 ಪ್ರಕಾರ ರಾಜ ಸೊಲೊಮೋನನು ದೇವಾಲಯವನ್ನು ಪ್ರತಿಷ್ಠಿಸುವಾಗ ಒಂದು ವಿಶೇಷ ಪ್ರಾರ್ಥನೆ ಮಾಡುತ್ತಾನೆ. ಒಂದು ವೇಳೆ ನಿನ್ನ ಜನರು ಪಾಪ ಮಾಡಿ ಶತ್ರುಗಳ ದೇಶಕ್ಕೆ ಸೆರೆಯಾಗಿ ಹೋದಾಗ ಅವರು ಎಚ್ಚೆತ್ತುಕೊಂಡು ನೀನು ಅವರ ಪಿತೃಗಳಿಗೆ ಕೊಟ್ಟ ದೇಶದ ಕಡೆಯೂ ನೀನು ಆರಿಸಿಕೊಂಡ ಪಟ್ಟಣದ ಜೆರುಸಲೇಮ್ ಕಡೆಯೂ ಮತ್ತು ನಾನು ನಿನ್ನ ನಾಮಕ್ಕಾಗಿ ಕಟ್ಟಿಸಿದ ಈ ಮಂದಿರದ ಕಡೆಯೂ ಮುಖ ಮಾಡಿ ಪ್ರಾರ್ಥಿಸಿದರೆ ನೀನು ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ನ್ಯಾಯವನ್ನು ಒದಗಿಸಿ ಕೊಡು ಎಂದು ಬೇಡಿಕೊಳ್ಳುತ್ತಾನೆ. ದೇವರು ಈ ಪ್ರಾರ್ಥನೆಯನ್ನು ಆಲಿಸಿ ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡಿದ್ದನು. ದಾನಿಯೇಲ್ ಈ ವಾಗ್ದಾನವನ್ನು ನಂಬಿದ್ದನು. 2, ಜೆರುಸಲೇಮ್ ದೇವರ ನಿವಾಸದ ಸಂಕೇತ. ಇಸ್ರಾಯೇಲ್ಯರಿಗೆ ಜೆರುಸಲೇಮ್ ಕೇವಲ ಒಂದು ನಗರವಾಗಿರಲಿಲ್ಲ, ಅದು ದೇವರ ಸನ್ನಿಧಾನವಿದ್ದ ಸ್ಥಳ. ದಾನಿಯೇಲ್ ಸೆರೆಯಾಳಾಗಿ ಬಾಬೆಲಿನಲ್ಲಿದ್ದರೂ ಅವನ ಹೃದಯ ಮಾತ್ರ ದೇವರ ಪವಿತ್ರ ನಗರವಾದ ಜೆರುಸಲೇಮ್ ಮೇಲಿತ್ತು. ಕಿಟಕಿ ತೆರೆಯುವುದು ಅವನ ನಂಬಿಕೆ ಮತ್ತು ದೇವರ ಮೇಲಿನ ಅವಲಂಬನೆಯನ್ನು ತೋರಿಸುತ್ತಿತ್ತು. ಭಾಗ 3, ಪ್ರಾಣ ಹೋಗುವ ಸಂದರ್ಭದಲ್ಲೂ ಕಿಟಕಿ ಏಕೆ ತೆರೆದಿದ್ದನು? ದಾನಿಯೇಲ್ ಕಿಟಕಿಗಳನ್ನು ಮುಚ್ಚಿ ಪ್ರಾರ್ಥಿಸಬಹುದಿತ್ತು, ಆದರೆ ಅವನು ಹಾಗೆ ಮಾಡಲಿಲ್ಲ. ಏಕೆಂದರೆ ಧೈರ್ಯ ಮತ್ತು ಸಾಕ್ಷಿ. ತಾನು ಆರಾಧಿಸುವ ದೇವರು ಜೀವವುಳ್ಳವನು ಎಂದು ಸಾಬೀತುಪಡಿಸಲು ಅವನು ಬಯಸಿದನು. ಮನುಷ್ಯರ ಆಜ್ಞೆಗಿಂತ ದೇವರ ಆಜ್ಞೆಯೇ ಮಿಗಿಲಾದದ್ದು ಎಂಬುದು ಅವನ ನಿಲುವಾಗಿತ್ತು. ಬದಲಾಗದ ಶಿಸ್ತು. ದಾನಿಯೇಲ್ ತನ್ನ ಅಭ್ಯಾಸವನ್ನು ಸಂಕಷ್ಟದ ಸಮಯದಲ್ಲಿ ಬದಲಾಯಿಸಲಿಲ್ಲ. ಅವನಿಗೆ ಸಿಂಹಗಳಿಗಿಂತ ದೇವರ ಮೇಲಿನ ಪ್ರೀತಿ ದೊಡ್ಡದಾಗಿತ್ತು. ಪ್ರಿಯರೇ, ದಾನಿಯೇಲ್ ಕಿಟಕಿಗಳನ್ನು ಜೆರುಸಲೇಮ್ ಕಡೆಗೆ ತೆರೆದಿಟ್ಟು ಪ್ರಾರ್ಥಿಸಿದ ಕಾರಣ ದೇವರು ಸಿಂಹಗಳ ಬಾಯನ್ನು ಮುಚ್ಚಿಸಿ ಅವನನ್ನು ಅದ್ಭುತವಾಗಿ ರಕ್ಷಿಸಿದನು. ಇಂದು ನಾವು ಭೌತಿಕವಾಗಿ ಜೆರುಸಲೇಮ್ ಕಡೆಗೆ ಮುಖ ಮಾಡಬೇಕಾಗಿಲ್ಲ, ಆದರೆ ನಮ್ಮ ಕಿಟಕಿಗಳಂತಿರುವ ನಮ್ಮ ಹೃದಯದ ಕಣ್ಣುಗಳನ್ನು ಪರಲೋಕದ ಜೆರುಸಲೇಮ್ ಕಡೆಗೆ ಮತ್ತು ಯೇಸು ಕ್ರಿಸ್ತನ ಕಡೆಗೆ ಕೇಂದ್ರೀಕರಿಸಬೇಕು. ಸಂಕಷ್ಟಗಳು ಬಂದಾಗ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿ. ಬದಲಾಗಿ ದಾನಿಯೇಲನಂತೆ ಧೈರ್ಯದಿಂದ ದೇವರ ಕಡೆಗೆ ಮುಖ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಬೈಬಲ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.